ಕುಣಿಗಲ್ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಜಗದೀಶ್ ಬಿ ನಾಗರಾಜಯ್ಯ ಮಾತನಾಡುತ್ತಾ, ಶಾಸಕರೇ, ನೀವು ಏರುತ್ತಿರುವುದು ಕಾಂಚನದ ಕುದುರೆ, ಕಡು ಭ್ರಷ್ಟಾಚಾರದ ಕುದುರೆ, ಲೂಟಿಕೋರ ಕುದುರೆ. ಈ ಕುದುರೆ ಏರಲು ನಮ್ಮ ತಾಲೂಕಿನ ಹಿರಿಯ ರಾಜಕಾರಣಿಗಳ ಉಚ್ಚ ಮಾಸ್ತಿ ಗೌಡ ಅವರಿಂದ ಹಿಡಿದು ಇಲ್ಲಿ ತನಕ ಇಂತಹ ಕುದುರೆಯನ್ನು ಯಾರೂ ಏರಿರಲಿಲ್ಲ ಎಂದು ವ್ಯಂಗ್ಯವಾಡಿದ್ರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣ ಗೌಡರ ಆಪಾದನೆಗೆ ಉತ್ತರ ಕೊಡುತ್ತಾ, ತಾಲೂಕಿನ ಒಂದು ಕೆರೆಗಳಿಗೆ ನೀವು ನಾಲೆಗಳನ್ನೇ ಮಾಡಿಲ್ಲ. ತಾಲೂಕಿನ ನೀರಾವರಿ ವಿಷಯಗಳಲ್ಲಿ ನಿಮ್ಮ ಕೊಡುಗೆ ಏನು? ನಿಮ್ಮ ಕೊಡುಗೆ ಮಾಗಡಿ ತಾಲೂಕಿನ 67 ಕೆರೆಗಳಿಗೆ ನೀರು ತುಂಬಿಸಲು ಶಾಶ್ವತವಾಗಿ ಅಲೋಕೇಶನ್ ಮಾಡಿ ಕೊಟ್ಟಿದ್ದೀರಾ. ನಮ್ಮ ತಾಲೂಕಿನ ಕುಣಿಗಲ್ ದೊಡ್ಡ ಕೆರೆ ಬಿಟ್ಟರೆ ಮಾರ್ಕೋನಹಳ್ಳಿ, ಮಂಗಳ ಸೇರಿದಂತೆ ಯಾವ ಕೆರೆಗೂ ಇದುವರೆಗೂ ನೀರಿನ ಲೊಕೇಶನ್ ಆಗಿಲ್ಲ. ನಾಗರಾಜಯ್ಯನವರ ಶಾಸಕರ ಅವಧಿಯಲ್ಲಿ ನೀರಾವರಿ ವಿಷಯದಲ್ಲಿ ಪ್ರಶ್ನೆ ಮಾಡುವ ನೈತಿಕತೆ ನಿಮಗಿದೆಯೇ ಎಂದು ಪ್ರಶ್ನಿಸಿದರು. ವರದಿ HM ಅಶೋಕ್, ಕುಣಿಗಲ್. 2,000 ಕೋಟಿ ಬಜೆಟ್ ಇದೆ, ರಾಜ್ಯದ ಬಜೆಟ್ ಇದೆ 2,000 ಕೋಟಿ. 12,000 ಕೋಟಿ ಬಜೆಟ್ ಇತ್ತು. ಟೋಟಲ್ ಬಜೆಟ್ ಅಮೌಂಟ್ 12,000 ಕೋಟಿ. 2,688 ಕೋಟಿ. ಇವತ್ತು ಎಷ್ಟಪ್ಪ? 3,4 ಲಕ್ಷ ಕೋಟಿ ಇದೆ ಬಜೆಟ್. GST ಕಲೆಕ್ಷನ್ ಎಷ್ಟಿದೆ? ಅಭಿವೃದ್ಧಿ ಆಗುತ್ತೆ, ಹಂತವಾಗಿ ಅಭಿವೃದ್ಧಿ ಆಗುತ್ತೆ. ಏನು ಅಭಿವೃದ್ಧಿ ಮಾಡೋಣ ಅಂತ ಗೊತ್ತಿಲ್ಲ. ಪ್ರತಿಯೊಂದನ್ನು ವೈಜ್ಞಾನಿಕ ಯೋಚನೆ ಮಾಡ್ಕೊಂಡು ಟೀಕೆ ಮಾಡೋದು ಕಲಿಯಿರಿ. ಏನು ನಾಗರಾಜಯ್ಯನವರು ಜನತಾ ಪಕ್ಷ ಅಧಿಕಾರ ಇದ್ದಾಗ ಇಡೀ ರಾಜ್ಯದ ಬಜೆಟ್ ಎಲ್ಲ ತಂದು ತುಂಬಕ್ಕಾಗಲ್ಲ. ಇಡೀ ರಾಜ್ಯ ನೋಡ್ಬೇಕು. ಇದು ಒಂದು ಹೇಳುವಂಥದ್ದು. ಎರಡನೇದು, ಪಾಪ ನಮ್ಮ ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟ ಕುದುರೆ ಏರದವನು ಪಾಪ ಹೇಳಕ್ ಬಂದಿಲ್ಲ. ಗಾದೆ ಹಳ್ಳಿ ರಾಜಕೀಯ ಗೊತ್ತಿದ್ರೆ, ಹಳ್ಳಿ ವಾತಾವರಣ ಗೊತ್ತಿದ್ರೆ, ಹಳ್ಳಿ ಬೆಳೆದಿದ್ರೆ ಎಲ್ಲ ಗೊತ್ತಿತ್ತು. ಕೊಟ್ಟ ಕುದುರೆ ಅವನು ಪಾಪ ಮಾಧ್ಯಮದವ್ರು ಮುಂದೆ ಕಂಟಿನ್ಯೂ ಮಾಡೋದ್ರಿಂದ ನಾನು ವಿಡಿಯೋ ನೋಡಿದೆ. ಕೊಟ್ಟ ಕುದುರೆಯನ್ನು ಏರದವನು ನೀವು ಏರ್ತಾ ಇದ್ದೀರಲ್ಲ ಸ್ವಾಮಿ. ನಿಮ್ಮ ತರ ಈ ತಾಲೂಕಿನಲ್ಲಿ ಯಾವನು ಏರಿಲ್ಲ ರಾಜಕಾರಣಿಗಳು, ಯಾವ ರಾಜಕಾರಣಿಗಳು ಏರಿಲ್ಲ. ನೀವು ಕುದುರೆ ಏರೋದು ನೋಡಿದ್ರೆ ಇವತ್ತಿನ ಕುದುರೆ 4 ಕಾಲು ಸಾಕಾಯ್ತಿಲ್ಲ, ಭಾಳ ತಡ್ಕೋಬೇಕಲ್ಲ. ಆ ಭ್ರಷ್ಟಾಚಾರದ ಕುದುರೆ ಏರ್ತಾ ಇದ್ದೀರಲ್ಲ ನೀವು. ಕಡು ಭ್ರಷ್ಟಾಚಾರದ ಕುದುರೆ, ಲೂಟಿ ಕುದುರೆ. ಈ ಕುದುರೆನ ಈ ತಾಲೂಕಿನಲ್ಲಿ ಪಾಪ ಯಾರ ಕೆಲವು 7 ಬಾರಿ ಶಾಸಕರಾದ ಉಚ್ಛ್ವಾಸಿಗಳು ಮಾಡೋಕ್ಕಾಗಿಲ್ಲ. ನೀವೇನಿದಿರಲ್ಲ ಕುದುರೆನ. ಈ ಭ್ರಷ್ಟಾಚಾರದ ಕುದುರೆ ಯಾರ ಕೈಲಿ ಏರಕ್ಕಾಗಲ್ಲ ಬಿಡಿ. ಈ ತಾಲೂಕಿನಲ್ಲಿ ಹಿಂದೆ ಅವನ ಕೆಲವು ಮಾಡೋಕ್ಕಾಗ್ತಿರ್ಲಿಲ್ಲ, ಮುಂದೆ ಯಾರು ಬಂದ್ರು ಮಾಡೋಕ್ಕಾಗಲ್ಲ. ನಿಮ್ಮ ಕುದುರೆ 4 ಕಾಲು ಸಾಕಾಗಲ್ಲ. ನಿಮ್ಮ ಕುದುರೆ ಏರಿಕೆ ಇದೆಯಲ್ಲ, ಅದನ್ನು ಏರೋದು ಅಂತ ಹೇಳಿದ್ರಲ್ಲ, ಕುದುರೆ ಏರೋದು. ನಿಮ್ಮ ಇವತ್ತಿನ ಏರಿಕೆ ನೋಡ್ತಾ ಇದ್ರೆ DK ಶಿವಕುಮಾರ್ ಸಾಹೇಬರು ಈ ದೇಶದ 2ನೇ ಅತಿ ಶ್ರೀಮಂತ ರಾಜಕಾರಣಿ ಆಗಲಿಕ್ಕೆ 35 ವರ್ಷ ತಗೊಂಡು 7 ಬಾರಿ ಶಾಸಕರಾದರು. ಈ ಪುಣ್ಯಾತ್ಮರು ಈ ಏರ್ತಾವಲ್ಲ ಕುದುರೆನ. ಈ ಕುದುರೆ ಏರಿಕೆ ನೋಡ್ಬಿಟ್ರೆ ಇವ್ರದ್ದು DK ಶಿವಕುಮಾರ್ ಅವ್ರದ್ದು ಅಭಿವೃದ್ಧಿ ಹಿಂಗ್ ಹೋಯ್ತಿದ್ರ ಇವ್ರು ಹಿಂಗ್ ನಿಂತ್ಕೊಂಡ್ರೆ ಏನ್ ಮಾಡ್ತೀವಿ? ನನ್ನ ಪ್ರಕಾರ ಇನ್ನು 2 ವರ್ಷದೊಳಗಡೆ DK ಶಿವಕುಮಾರ್ನ ಬೀಳ್ಸಕ್ಕೆ ಇವರು ಕುದುರೆ ಏರ್ತಾವ್ರೆ. ಕಾಂಚಾಣದ ಕುದುರೆ ಇವ್ರು ಏರ್ತಿರೋದು, ಅಭಿವೃದ್ಧಿ ಕುದುರೆ ಅಲ್ಲ, ಸಾಮಾಜಿಕ ನ್ಯಾಯ ಕುದುರೆ ಅಲ್ಲ ಇವ್ರು ಏರ್ತಾ ಇರೋದು. ಇವರ ವೈಯಕ್ತಿಕ ಹಿತಾಸಕ್ತಿ ಕುದುರೆ ಚೆನ್ನಾಗಿ ಏರ್ತಾವ್ರೆ. ಈ ಮುಖಾಂತರ ತಾಲೂಕಿನ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ನಮ್ಮ ನಾಗಿನಿ ನದಿನ ಇಲ್ಲಿಂದ ಹಿಡಿದು ನಮ್ಮ ಸಂಗೇಂಪುರ ಹಣೆವರೆಗೂ ಎಷ್ಟು ಬ್ರಿಡ್ಜ್ಗಳಾಗಿದೆಲ್ಲ ನಾಗರಾಜಯ್ಯನವ್ರ ಕಾಲದಲ್ಲಿ ಆಗಿದ್ದು. ಇವತ್ತು ಚೊಟ್ನಳ್ಳಿ ಹಣೆ ಇರ್ಬೋದು, ಗೌಡಿಗೆರೆ ಇರ್ಬೋದು, ಕಗ್ಗೆರೆ ಇರ್ಬೋದು, ಇಲ್ಲಿ ಏರೂರ್ ಹತ್ರ ಇರ್ಬೋದು, ಸಂಕೇಂಪುರ ಎಲ್ಲ ಬ್ರಿಡ್ಜ್ಗಳು ಇವತ್ತು ನಾಗರಾಜಯ್ಯನವ್ರ ಕಾಲದಲ್ಲಿ ಆಗಿದ್ದು. ನಾಗರಾಜ ಕಾಲದ ಕೆಲಸ ಆಗಿಲ್ವಾ? ಮಂಡ್ಯ ಆಗಿರೋದು ಯಾರ ಕಾಲದಲ್ಲಿ? ಮಂಡ್ಯ ಬರೋದು ನಮ್ಮ ಶಿಂಷಾ ಬರುತ್ತೆ, ಅದು ನಾಗರಾಜಯ್ಯನವ್ರ ಕಾಲದಲ್ಲಿ. ಶಿಂಷಾ ಇವತ್ತು ನಮ್ಮ ನಮ್ಮ ಚಿಕ್ಕಮದ್ರೆಯಿಂದ ಹಿಡಿದೆ ಅಪ್ ಟು ನಮ್ಮ ಕೊಡವತ್ತಿವರೆಗೂ ಚೆಕ್ ಡ್ಯಾಮ್ಗಳಾಗಿರೋದು ಯಾರ ಕಾಲದಲ್ಲಿ? ರಂಗನಗೌಡ್ರೆ. ಏನು ನಾಗರಾಜಯ್ಯನವ್ರ ಕೊಡುಗೆ ಇಲ್ಲ ಅಂತ ಬಿಡ್ಕೊಳ್ತೀರ. ಇವತ್ತು ಅಮೃತೂರು ಟು ನಾಮಂಗಲ 5 ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಆಯ್ತು. ದೊಡ್ಡ ಹತ್ರ ಯಾರ ಕಾಲದಲ್ಲಿ? ನಿಮ್ಮ ರಂಗನಾಥವ್ರ ಕಾಲದಲ್ಲಿ ಆಯ್ತಾ ರಂಗನಗೌಡ್ರೆ? ನೀವೊಬ್ರು ಎಜುಕೇಟೆಡ್ ರೀ. ತಾಲೂಕಿನ ಜನತೆಗೆ ವಾಸ್ತವತೆ ಬಂದು ಹೇಳಿ, ಯಾರೇ ಕೆಲಸ ಆಗಿರ್ಲಿ ನಿಮ್ಗೆ ಆತ್ಮಸಾಕ್ಷಿ ಏನು ಅನ್ಸಲ್ವಾ? ನಿಮಗೆ ಏನು ಕೆಲಸ ಆಗಿಲ್ಲ, ಪೆಂಡಲ್ ಹಾಕೊಂಡು ನಾಟ್ಕಾಡಕ್ ಬರ್ತಾರೆ ಅಂತ ಹೇಳ್ತೀರಾ.
JDS ಅವ್ರಿಗೆ ಪೆಂಡಲ್ ಹಾಕೋದು ಬರುತ್ತೆ, ಚಾಪೆ ಹಾಕೋಕ್ಕೂ ಬರುತ್ತೆ, ಹೋರಾಟ ಮಾಡೋಕ್ಕೂ ಬರುತ್ತೆ. ನಿಮ್ಮಿಂದ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಗೆ ಚಾಪೆ ಹಾಕೊಂಡು ಪೆಂಡಲ್ ಹಾಕೊಂಡು ಹೋರಾಟ ಮಾಡ್ತೀವಿ. ಹೋರಾಟ ಮಾಡೋದು JDS ಪಕ್ಷದ ಜನ್ಮಸಿದ್ಧ ಹಕ್ಕದು. ವಿರೋಧ ಪಕ್ಷದಲ್ಲಿದ್ದಾಗ ವಿರೋಧ ಪಕ್ಷವಾಗಿ ಏನ್ ಮಾತಾಡ್ಬೇಕು ಅದನ್ನು ಮಾತಾಡ್ತೀವಿ. ಬನ್ನಿ ನೀರಾವರಿ ಬಗ್ಗೆ ಚರ್ಚೆ ಮಾಡೋಣ. ಏನೇನಾಗಿಲ್ಲ ಪಾಪ. ಈಗ ಯಾವ್ದಾದ್ರು OG ಗುಡ್ಡಲ್ಲಿ ಮಾತಾಡ್ತೀರಾ? OG ಗುಡ್ಡದ ಪ್ರಸ್ತಾವನೆ ನಾಗರಾಜಯ್ಯನವರು 2013 ಕೊಟ್ಟಿದ್ರು, 14 OG ಗುಡ್ಡಲ್ಲಿ. ಏನ್ ಮಾಡ್ತೀರಾ? ರಂಗನಗೌಡರು ಒಂದು ವಿಚಾರ ಹೇಳಿಕ್ಕೆ ಇಷ್ಟಪಡ್ತೀನಿ. ಕಾಮಗಾರಿಗಳನ್ನ ಎಲ್ಲ 5 ವರ್ಷದಲ್ಲಿ ಮಾಡಿ ಮುಗಿಸಕ್ಕೆ ಯಾವನ್ ಕೈಲೂ ಸಾಧ್ಯ ಇಲ್ಲ. ತಾಲೂಕಿನಲ್ಲಿ ಒಂದು ಕೆರೆಗಳಿಗೆ ನೀವು ನಾಲ ಮಾಡಿದ್ದೀರಾ? ನಾನು ರಂಗನಗೌಡರಿಗೆ ಕೇಳಿಕ್ಕೆ ಇಷ್ಟಪಡ್ತೀನಿ. ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಮಾತಾಡಿ. ನಾನು ಹೇಳಿದೆ, ಇವತ್ತು ನೀರು ಯಾರು ಇವತ್ತು ಭತ್ತದ ಬೆಳೆ ಯಾರು ಬೆಳೀತಾ ಇಲ್ಲ. ಸೊ ಹಂಗಾಗಿ ನೀರು ಯಾರು ಕೇಳ್ತಾ ಇಲ್ಲ. ನೀರು ಎಲ್ಲ ಕೆರೆಗೂ ತುಂಬ್ತಾ ಇದೆ. ನೀರು ಮಳೆ ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇದೆ. ಸೊ ಇದು ನಾವು ದೊಡ್ಡ ಸ್ಕೇಲ್ ಹೇಳ್ಕೊತಾ ಇದ್ದೀವಿ. ಅದು ಬಿಟ್ರೆ ನಿಮ್ ಕೊಡುಗೆ ನೀರಾವರಿ ವಿಚಾರದಲ್ಲಿ ಇವತ್ತೇನೋ ಪೈಪ್ ಲೈನ್ ಮುಖಾಂತರ ನೀರು ತಂದೆ. ಪೈಪ್ ಲೈನ್ ಮುಖಾಂತರ ಕುಣಿಗಲ್ ಜನಕ್ಕೆ ನೀರು ಕೊಡ್ತಾ ಇಲ್ಲ ನೀವು. ನಿಮ್ಮ ರಾಮನಗರ ಜಿಲ್ಲೆಗೆ ನಾನು ಹಲವಾರು ಬಾರಿ ಆರೋಪ ಮಾಡಿದ್ದೀನಿ. ಈ ಯೋಜನೆ ಕುಣಿಗಲ್ ತಾಲೂಕಿಗಲ್ಲ. ಈ ಯೋಜನೆ ನಾಗರಾಜಯ್ಯನವರು 2013 ಏನು ಅವತ್ತಿನ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋದ್ರ ಮುಖಾಂತರ ಏನು DPR ಆಗಿತ್ತು, ಎಕ್ಸ್ಪ್ರೆಸ್ ಕೆನಾಲ್ ಕಾಪಿ ಮಾಡಿಕೊಂಡು ನೀವು ಪೈಪ್ ಲೈನ್ ಮುಖಾಂತರ ರಾಮನಗರ ಜಿಲ್ಲೆ ನೀರು ತಗೊಂಡು ಹುನ್ನಾರ ಕಣ್ಣೋಡ್ಸಕ್ಕೆ ಮುತ್ತಿದ್ರು ಹೋಗ್ಲಿ 17 ಕೆರೆ ಕೊಟ್ಟಿದ್ದೀರಾ. ಎಷ್ಟು ಕೆರೆ ತುಂಬಿಸಿದ್ರೆ 17 ಕೆರೆ ಆಯ್ತು. ಮೊನ್ನೆಲ್ಲ ನೀರು ಬಿಟ್ಟು ಎಷ್ಟು ಕೆರೆ ಬಿಟ್ರಿ? 17 ಕೆರೆ. ಮಾಗಡಿ ತಾಲೂಕಿನ ಎಲ್ಲಾ ಕೆರೆಗಳಿಗೂ 67 ಕೆರೆ ಅಲೋಕೇಶನ್. ಮಾಗಡಿ ತಾಲೂಕಿನ 67 ಕೆರೆಗೆ ಶಾಶ್ವತ ಅಲೋಕೇಶನ್. ಕುಮಾರಸ್ವಾಮಿ ಅವರು 2006ರಲ್ಲಿ ದೊಡ್ಡ ಕೆರೆಗೆ ಮಾಡೋ ಅಲೋಕೇಶನ್ ಹೊಂದ್ಬಿಟ್ರೆ ಇದುವರೆಗೂ ಮರ್ಕೋನಹಳ್ಳಿ ಕೆರೆಗೆ ಅಲೋಕೇಶನ್ ಇಲ್ಲ, ಮಂಗಳಾಗ ಅಲೋಕೇಶನ್ ಇಲ್ಲ. ಕುಣಿಗಲ್ ತಾಲೂಕಿನ ಯಾವ ಕೆರೆ ಈಗ ಯಡಿಯೂರು ಕೆರೆ ನೀರು ಬಿಟ್ಟಿದ್ದೀನಿ, ಅಲೋಕೇಶನ್ ಕೊಟ್ಟಿದ್ದೀರಾ? ನೀವು ಅಲೋಕೇಶನ್ ಕೊಟ್ಟಿದ್ದೀರಾ? ರಂಗನಗೌಡ್ರೆ, ನಿಮ್ ಶಾಸಕ ಅಲೋಕೇಶನ್ ಮಾಡ್ತಿದ್ದೀರಾ? ಯಾವುದು ಹೋರಾಟ ಇಲ್ಲ, ಏನಿಲ್ಲ. ಮಾಗಡಿ ತಾಲೂಕು 67 ಕೆರೆಗೆ ಶಾಶ್ವತ ಅಲೋಕೇಶನ್ ಕೊಟ್ಬಿಡ್ರಿ. ಈ ತಾಲೂಕಿಗೆ ನೀರು ತರಬೇಕು ಅಂತ ಹೋರಾಟ ಮಾಡಿದಂತ ತಾಲೂಕಿಗೆ ಇವತ್ತು ಒಂದು ಕೆರೆಗೆ ಅಲೋಕೇಶನ್ ನಿಮ್ ಶಾಸಕರು ಯೋಗ್ಯತೆ ಮಾಡ್ಸಕ್ಕಾಗಿಲ್ಲ. ಮಾಗಡಿ ತಾಲೂಕು ಹೋಗ್ಬೇಕಾದ್ರೆ ಇಲ್ಲ ಉತ್ತರದುರ್ಗ ಜನ ಬೇರೆ ರೀತಿ ಮಾತಾಡ್ತಾರೆ. 16 ಕೆರೆ ತೋರಿಸ್ಕೊಂಡಿದ್ದಾರೆ. ಎಷ್ಟು ಕೆರೆ ನೀರು ಬಿಟ್ಟಿದ್ದಾರೆ, ಎಷ್ಟು ಕೆರೆ ಕಾಮಗಾರಿ ಕಂಪ್ಲೀಟ್ ಆಗಿದೆ? ನೀರಾವರಿ ವಿಚಾರ ಬಗ್ಗೆ ಚರ್ಚೆ ಮಾಡ್ತಿರಲ್ಲ ನೀವು. ಇವತ್ತು ನಾಗರಾಜಯ್ಯನವ್ರ ಕಾಲದಲ್ಲಿ ಏನೂ ಆಗಿಲ್ಲ ಅಂತಿರಲ್ಲ. ಇವತ್ತು ಮರ್ಕೋನಹಳ್ಳಿ ಎಡದಂಡೆ ಬಲದಂಡೆ 53 ಕೋಟಿ ನಾಗರಾಜಯ್ಯನವ್ರ ಕಾಲದಲ್ಲಿ ಮಂಜೂರಾಗಿದ್ದು, ಕೆಲಸ ಆಗಿ ಶುರುವಾಗಿ ನಾಗರಾಜಯ್ಯನವ್ರ ಕಾಲದಲ್ಲಿ